ಅಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ವಿಷನ್ ಮೇ ತಿಂಗಳಲ್ಲಿ ಕವರ್ ಆಗಿರುವಂತಹ ಸ್ಕೀಮ್ಸ್ ಬಗ್ಗೆ ಸ್ಟಡಿ ಮಾಡಲಿದ್ದೀವಿ. ಸೊ ಈ ಒಂದು ಮೇ ತಿಂಗಳಲ್ಲಿ ಕೇವಲ ನಮಗೆ ಒಂದೇ ಸ್ಕೀಮ್ ಕವರ್ ಆಗಿರುವಂತದ್ದು. ಸೊ ಅದರಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ ಅಂತ ಬರುತ್ತೆ. ಓಕೆ, ಅದನ್ನು ಶಾರ್ಟ್ ಆಗಿ PM ಕಿಸಾನ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಹಿಯರ್ KI ಮೀನ್ಸ್ ಕಿಸಾನ್ ಅಂತ ಆಗತ್ತೆ. ಹಾಗೆ SA, ಓಕೆ, ಸಮ್ಮಾನ್, ಕಿಸಾನ್ ಸಮ್ಮಾನ್, NI, N ಸ್ಟ್ಯಾಂಡ್ ಫಾರ್ ನಿಧಿ. ಓಕೆ, ಕಿಸಾನ್ ಸಮ್ಮಾನ್ ಸ್ಕೀಮ್ ಅಂತ. ಸೊ ಯಾಕೆ ಈ ಒಂದು ಟಾಪಿಕ್ ಸದ್ಯಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ, why in news around 1.16 lakh farmers have voluntarily given up the benefits of the PM scheme. ಓಕೆ, ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಸುಮಾರು 1.1 ಲಕ್ಷ ರೈತರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಸ್ಕೀಮ್ನ ಒಂದು ಫಲಾನುಭವಿಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ವಾಪಸ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇವರು ಅಕ್ರಮವಾಗಿ ಆ ಒಂದು ಯೋಜನೆಯ ಒಂದು ಅನುಕೂಲವನ್ನ ಪಡಿತಾ ಇದ್ರು. ಸೊ ಇವಾಗ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಕಂಪಲ್ಸರಿ ಆಗಿ ತಮ್ಮ ಆಧಾರ್ ಕಾರ್ಡ್ ಅನ್ನ ಏನ್ ಮಾಡ್ಬೇಕಂತಂದ್ರೆ ಆ ಒಂದು ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಅದನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತು. ಸೊ ಇದರ ಅನ್ವಯ ಏನಾಗಿದೆ, ಸುಮಾರು 1.1 ಲ್ಯಾಕ್ ರೈತರು ಏನ್ ಮಾಡಿದ್ದಾರೆ, ಸೊ ಇದರಿಂದ ಹೊರಗುಳಿದಿದ್ದಾರೆ. ಹಾಗಿದ್ರೆ ಸೊ ಈ ಒಂದು PM ಕಿಸಾನ್ ಸ್ಕೀಮ್ ನ ಉದ್ದೇಶಗಳೇನು, ಅದರ ಲಕ್ಷಣಗಳೇನು ಅನ್ನೋದನ್ನ ನೋಡೋಣ. ಸೊ ಯಾಕೆ ಈ ಒಂದು PM ಕಿಸಾನ್ ಅಡಿಯಲ್ಲಿ ಹಣಕಾಸನ್ನು ನೀಡ್ತಾರ ಅಂತಂದ್ರೆ, ಸೊ ಮೊದಲನೇದಾಗಿ ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಅಂತಂದ್ರೆ ಈ PM ಕಿಸಾನ್ ಅನ್ನೋದು ನಮ್ಗೆ ಸೆಂಟ್ರಲಿ ಸೆಕ್ಟರ್ ಸ್ಕೀಮ್ ಅಂತ ಬರುತ್ತೆ. ಸೊ ಇದನ್ನ 2019ರಲ್ಲಿ ಲಾಂಚ್ ಮಾಡ್ತಾರೆ, ಫಸ್ಟ್ ಪಾಯಿಂಟ್. ಹಾಗೆ ಇದನ್ನ ಇದು ಒಂದು ಸೆಂಟ್ರಲಿ ಸೆಕ್ಟಾರ್ ಸ್ಕೀಮ್. ಏನಿದು ಸೆಂಟ್ರಲಿ ಸೆಕ್ಟಾರ್ ಸ್ಕೀಮ್ ಅಂತಂದ್ರೆ, ಸೊ ಇದಕ್ಕೆ ಫಂಡಿಂಗ್ ಅನ್ನ ಯಾರು ಮಾಡ್ತಾರೆ ಅಂತಂದ್ರೆ, ಅಂದ್ರೆ 100% ಫಂಡಿಂಗ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಮಾಡತ್ತೆ, ಕೇಂದ್ರ ಸರ್ಕಾರ ಮಾಡತ್ತೆ. ಓಕೆ, ಸೊ ಇದರ ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ಅಂದ್ರೆ ಇದಕ್ಕೆ ಯೋಜನೆಗೆ ಅರ್ಹರಾದ ಒಂದು ಫಲಾನುಭವಿಗಳ ಆಯ್ಕೆನ ಯಾರು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅವರು ಮಾಡ್ತಾರೆ. ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ಪ್ರತಿ ವರ್ಷ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನ ನೀಡಲಾಗತ್ತೆ. ಸೊ ಇದನ್ನ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇದು ಮಾಡ್ತಾರೆ, ಡಿವೈಡ್ ಬೈ 3. ಅಂದ್ರೆ ಪ್ರತಿ 4 ತಿಂಗಳಿಗೆ 2,000 ರೂಪಾಯಿ ಹಣವನ್ನ ಸೊ DBT ಮಾಡ್ತಾರೆ, ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಂದ್ರೆ ನೇರವಾಗಿ ಅವರ ಅಕೌಂಟಿಗೆ ವರ್ಗಾವಣೆಯನ್ನ ಮಾಡಲಾಗತ್ತೆ. ಸೊ ಇದಿಷ್ಟು ಈ ಸ್ಕೀಮ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗಿರೋದು. ಎಸ್, ಸೊ ಇಲ್ಲಿದೆ ನೋಡಿ ಏನಂತಾರೆ, ಇದು ಒಂದು ಸೆಂಟ್ರಲಿ ಸೆಕ್ಟರ್ ಸ್ಕೀಮ್. ಸೊ ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ಎಸ್, ಸೊ ಇಲ್ಲಿ ಫಲಾನುಭವಿಗಳನ್ನ ಸೊ ಯಾರೆಲ್ಲ ಇದಕ್ಕೆ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಅಂತಂದ್ರೆ, ಸೊ ಇನಿಷಿಯಲಿ ಕೇವಲ ಸೊ ಇದನ್ನ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್, ಸಣ್ಣ ಮತ್ತು ಅತಿ ಸಣ್ಣ, ಮಾರ್ಜಿನಲ್ ಮೀನ್ಸ್ ಅತಿ ಸಣ್ಣ ರೈತರಿಗೆ ಸೊ ಇದನ್ನ ಏನ್ ಮಾಡಲಾಗಿತ್ತು, ಅನ್ವಯಿಸಲಾಗಿತ್ತು. ಅಂದ್ರೆ ಯಾರು 2 ಹೆಕ್ಟೇರ್ ಗಿಂತ ಕಡಿಮೆ ಒಂದು ಲ್ಯಾಂಡ್ ಅನ್ನ ಹೊಂದಿರ್ತಾರಲ್ವಾ, ಸೊ ಅವರಿಗೆ ಮಾತ್ರ ಈ ಒಂದು ಸ್ಕೀಮ್ ಅನ್ನ ವಿಸ್ತರಣೆ ಮಾಡಲಾಗಿತ್ತು. ಕಾಲಾನಂತರದಲ್ಲಿ ಏನ್ ಮಾಡಲಾಯಿತು, ಇದನ್ನ ಅಂದ್ರೆ ಭೂಮಿಯನ್ನ ಹೊಂದಿರುವಂತ ಎಲ್ಲ ರೈತರಿಗೂ ಕೂಡ ಸೊ ಇದನ್ನ ಏನ್ ಮಾಡಲಾಯಿತು, ವಿಸ್ತರಣೆಯನ್ನ ಮಾಡಲಾಯಿತು. ಸೊ ಇಲ್ಲಿ ಎಲ್ಲ ರೈತರು ಅಂತ ಅಂದಾಗ ಸೊ ಇಲ್ಲಿ ಕೆಲವೊಬ್ಬರನ್ನ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಈ ಕಾಯ್ದೆಯಿಂದ ಈ ಸ್ಕೀಮ್ ಇಂದ ಹೊರಗಿಡಲಾಗತ್ತೆ. ಹಾಗಿದ್ರೆ ಸೊ ಯಾರನ್ನೆಲ್ಲ ಈ ಒಂದು ಸ್ಕೀಮ್ ಅಡಿಯಲ್ಲಿ ಹೊರಗಿಡಲಾಗತ್ತೆ ಅಂತಂದ್ರೆ ಇಲ್ಲಿ ಹಿಯರ್ ಫಾರ್ಮರ್ಸ್ ಫ್ಯಾಮಿಲಿ ಎಕ್ಸ್ಕ್ಲೂಡೆಡ್ ಅಂತ ಇದೆ. ಇವನ್ ಅವರು ಭೂಮಿಯನ್ನ ಹೊಂದಿದ್ರು ಕೂಡ ಸೊ ಇಲ್ಲಿ ಕೆಲವೊಂದು ಕ್ರೈಟೀರಿಯಾಗಳಿವೆ. ಸೊ ಇಲ್ಲಿ ಫಸ್ಟ್ ಒನ್, ಫಾರ್ಮರ್ ಅಂಡ್ ಪ್ರೆಸೆಂಟ್ ಮೇಯರ್ಸ್ ಆಫ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆರ್ ಚೇರ್ ಪರ್ಸನ್ ಆಫ್ ಡಿಸ್ಟ್ರಿಕ್ಟ್ ಪಂಚಾಯತ್ ಅಂತ ಇದೆ. ಯಾರು ಮುನ್ಸಿಪಾಲಿಟಿ ಮೇಯರ್ ಆಗಿರ್ತಾರಲ್ವಾ, ಸೊ ಅವರು ಕೂಡ ಲ್ಯಾಂಡ್ ಅನ್ನು ಹೊಂದಿದ್ರ ಸೊ ಅವರು ಇದರ ಒಂದು ಅನುಕೂಲತೆಯನ್ನು ಪಡೆಯುವುದಿಲ್ಲ. ಫಾರ್ಮರ್ ಅಂಡ್ ಪ್ರೆಸೆಂಟ್ ಹೋಲ್ಡರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಸಾಂವಿಧಾನಿಕ ಹುದ್ದೆಗಳನ್ನ ಹೊಂದಿರುವವರು. ಹಾಗೆ ಆಲ್ ಇನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಹೋಲ್ಡರ್ಸ್, ಅಂದ್ರೆ ಸೊ ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾರಲ್ವಾ, ಭೂಮಿಯನ್ನು ಹೊಂದಿದ್ದು ಟ್ಯಾಕ್ಸ್ ಅನ್ನ ಕಟ್ಟುವವರು ಕೂಡ. ಹಾಗೆ ಫಾರ್ಮರ್ ಪ್ರೆಸೆಂಟ್ ಲೆಜಿಸ್ಲೇಚರ್, ಹಿಯರ್ MP ಬರ್ತಾರೆ, MLA ಆಗಿರ್ತಾರೆ, ಹಾಗೆ MLC ಕೂಡ.
ಸೊ ಇವರು ಕೂಡ ಇದಕ್ಕೆ ಸೇರೋದಿಲ್ಲ. ಹಾಗೆ ಆಲ್ ಪರ್ಸನ್ ಹೂ ಪೇಡ್ ಇನ್ಕಮ್ ಟ್ಯಾಕ್ಸ್ ಇನ್ ಲಾಸ್ಟ್ ಅಸೆಸ್ಮೆಂಟ್, ಕಳೆದ ಒಂದು ಹಣಕಾಸಿನ ವರ್ಷದಲ್ಲಿ ಅವ್ರು ಏನಾದ್ರು ತೆರಿಗೆಯನ್ನ ಕಟ್ತಾ ಇದ್ರೆ ಸರ್ಕಾರಕ್ಕೆ, ಅವರು ಕೂಡ ಇದಕ್ಕೆ ಬರುವುದಿಲ್ಲ. ಹಾಗೆ ಪ್ರೊಫೆಷನಲ್ಸ್ ಅಂತ ಬರ್ತಾರೆ, ಯಾರು ಅಂತಂದ್ರೆ ಡಾಕ್ಟರ್ ಆಗಿರ್ಬೋದು, ಎಂಜಿನಿಯರ್ ಆಗಿರ್ಬೋದು, ಹಾಗೆ ಪೆನ್ಷನ್ ಹೋಲ್ಡರ್ಸ್ ಬರ್ತಾರೆ ನೋಡಿ, ಯಾರಂತಂದ್ರೆ ವಾರ್ಷಿಕವಾಗಿ ಅವರು ಮಂತ್ಲಿ ಅವ್ರು ಏನಾದ್ರು 10,000 ಗಿಂತ ಪೆನ್ಷನ್ ಅಥವಾ ಪಿಂಚಣಿಯನ್ನ ಪಡಿತಾ ಇದ್ರೆ ಸೊ ಅವರು ಕೂಡ ಈ ಒಂದು ಯೋಜನೆಯ ಭಾಗವಾಗಿರುವುದಿಲ್ಲ. ಹಾಗೆ ಆಲ್ ಸರ್ವಿಂಗ್ ಆರ್ ರಿಟೈರ್ಡ್ ಆಫೀಷಿಯರ್ಸ್ ಆಫ್ ಗವರ್ಮೆಂಟ್ ಆರ್ ಪಬ್ಲಿಕ್ ಸೆಕ್ಟರ್ ಎಂಟಿಟಿ. ಸೊ ಇಲ್ಲಿ ಯಾರು ಒಂದು ನಿವೃತ್ತ ಅಧಿಕಾರಿಗಳು ಇರ್ತಾರಲ್ವ ಅಥವಾ ಸರ್ವಿಂಗ್ ಅಧಿಕಾರಿಗಳು ಅಂದ್ರೆ ಸೇವೆಯಲ್ಲಿರುವಂತಹ ಅಧಿಕಾರಿಗಳು ಕೂಡ ಸೊ ಈ ಒಂದು ಯೋಜನೆಗೆ ಒಳಪಡೋದಿಲ್ಲ. ಸೊ ಇಲ್ಲಿ ಏನಂತಂದ್ರೆ ಸೊ ಆ ಒಂದು ಲ್ಯಾಂಡ್ ಓನ್ ಆಗಿರ್ಬೇಕು, ಆ ಒಂದು ಲ್ಯಾಂಡ್ ಓನ್ ಆಗಿದ್ರೆ ಮಾತ್ರ ಏನಿರುತ್ತೆ ಅಂತಂದ್ರೆ ಸೊ ಅವರಿಗೆ ಈ ಒಂದು ಬೆನಿಫಿಟ್ ಸಿಗತ್ತೆ. ಇನ್ ಕೇಸ್ ಅವ್ರು ಏನಾದ್ರು ಟೆನೆಂಟ್ ಆಗಿದ್ರೆ ಅಂದ್ರೆ ಬಾಡಿಗೆದಾರರು, ಓಕೆ, ಟೆನೆಂಟ್ ಅಂತಂದ್ರೆ ಬೇರೆಯವರ ಲ್ಯಾಂಡ್ ನಲ್ಲಿ ಉಳುಮೆ ಮಾಡುವಂತವ್ರು, ಓಕೆ, ಲ್ಯಾಂಡ್ ಇವರು ಅಂದ್ರೆ ಓನರ್ ಹೆಸರು ಇಲ್ಲ ಇರತ್ತೆ. ಸೊ ಬಟ್ ಅದನ್ನ ಸಾಗುವಳಿ ಮಾಡೋರು ಯಾರು ಆಗಿರ್ತಾರೆ, ಈ ಟೆನೆಂಟ್ ಆಗಿರ್ತಾರೆ. ಬಟ್ ಇಲ್ಲಿ ಆ ಟೆನೆಂಟ್ಗೆ ಸೊ ಈ ಒಂದು ಬೆನಿಫಿಟ್ ಸಿಗೋದಿಲ್ಲ ಇಲ್ಲಿ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗತ್ತೆ. ಸೊ ಇದಿಷ್ಟು ಈ ಒಂದು ಸ್ಕೀಮ್ ಬಗ್ಗೆ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತಿಳ್ಕೊಂಡಿರ್ಬೇಕಾಗಿರುವಂತದ್ದು PM ಕಿಸಾನ್ ಸ್ಕೀಮ್ ಬಗ್ಗೆ.